ಕುಂಕುಮ ಮಾಡುವ ವಿಧಾನ. ಇದಕ್ಕೆ ಬೇಕಾಗತಕ್ಕಂಥ ವಸ್ತುಗಳು 800 ml ಲಿಂಬೆ ಹಣ್ಣಿನ ರಸ, 125 ಗ್ರಾಂ ಬಿಳಿಗಾರ ಅಥವಾ ಬೊರಾಕ್ಸ್, ಮತ್ತೆ 25 ಗ್ರಾಂ ಸ್ಫಟಿಕ, ಶುದ್ಧ ಸ್ಫಟಿಕ. ಇದನ್ನ ಮೊದಲು ನಾವೇನ್ ಮಾಡಬೇಕು ಅಂದ್ರೆ ಈ ಸ್ಫಟಿಕವನ್ನ ಮತ್ತೆ ಬೊರಾಕ್ಸ್ ಎಲ್ಲವನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಈ ಪುಡಿಯನ್ನ ಈ ಲಿಂಬೆ ರಸಕ್ಕೆ ಹಾಕಿ ಕೈಯಾಡ್ಕೋಬೇಕು. ಸಂಪೂರ್ಣ ಅದನ್ನ ಕರಗಿಸ್ಬೇಕು. ಕರಗಿಸ್ಬೇಕಾದ್ರೆ ಒಂದು ರೀತಿಯ ತಣ್ಣನೆಯ ಅನುಭವ ಆಗಕ್ಕೆ ಪ್ರಾರಂಭ ಆಗುತ್ತೆ. ಇದಕ್ಕೆ 1 kg ಅರಿಶಿಣವನ್ನು ಮಿಕ್ಸ್ ಮಾಡಬೇಕು. ಶುದ್ಧ ಅರಿಶಿಣ ಇದು, ಕೊಂಬನ್ನ ಪುಡಿ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯ ಹಿಟ್ಟು ಮತ್ತೆ ಬೇರೆ ಕಲಬೆರಕೆ ಇಲ್ಲದೆ ಇರತಕ್ಕಂಥ ಶುದ್ಧ ಅರಿಶಿಣದಿಂದ ಇದನ್ನು ಮಾಡಬೇಕು. ಇದು ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿ ಕಲಸಿಬಿಟ್ಟು ಅದನ್ನು ಕ್ಲೀನಾಗಿ ಹೀಗೆ ತಟ್ಟಿ 4 ದಿವಸ ಇಡಬೇಕು. ಇದಕ್ಕೆ ಬಿಸಿಲಿಗೆ, ನೇರ ಬಿಸಿಲಿಗೆ ಇಡಬಾರ್ದು. ಈ ರೀತಿ ತಟ್ಟಿ 4 ದಿವಸ ಹೀಗೆ ಇಟ್ಟು ನಂತರ ಅದನ್ನು ನೆರಳಿನಲ್ಲಿ ಒಣಗಿಸ್ಬೇಕು. ಈಗಲೇ ನಿಮಗೆ ಬಣ್ಣ ವ್ಯತ್ಯಾಸ ಕಾಣುತ್ತೆ. ಇದು ಅರಿಶಿಣ ಮತ್ತೆ ಇದು ಲಿಂಬೆಹಣ್ಣಿನ ರಸ, ಸ್ಫಟಿಕ ಮತ್ತೆ ಬೊರಾಕ್ಸ್ ಅಥವಾ ಬಿಳಿಗಾರ ಹಾಕಿ ಕಲಸಿ ಇಟ್ಟಿರ್ತಕ್ಕಂಥ ವ್ಯತ್ಯಾಸ ನೀವೇ ನೋಡಬಹುದು. ಕ್ರಮೇಣ ಇದು ಕೆಂಪು ಬಣ್ಣಕ್ಕೆ ತಿರುಗತ್ತೆ 4-5 ದಿವಸದ ನಂತರ. ಅದನ್ನ ನೆರಳಿನಲ್ಲಿ ಒಣಗಿಸ್ಬೇಕು. 4ರಿಂದ 5 ದಿವಸಗಳ ನಂತರ ಕಲಸಿರ್ತಕ್ಕಂತಹ ಹಿಟ್ಟನ್ನ ನೆರಳಲ್ಲಿ ತೆಳುವಾಗಿ ಒಣಗಿಸ್ಬೇಕು. ಯಾವುದೇ ಕಾರಣಕ್ಕೂ ಸೂರ್ಯನ ನೇರ ಬಿಸಿಲಿಗೆ ಒಣಗಿಸಬಾರ್ದು. ಒಣಗಿಸಿದಲ್ಲಿ ಬಣ್ಣ ಕಡಿಮೆ ಆಗುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ನೆರಳಿನಲ್ಲಿ ಸಂಪೂರ್ಣ ಒಣಗಿದ ನಂತರ ಇದಕ್ಕೆ ಪಚ್ಚಕರ್ಪೂರ, ತುಪ್ಪ ಹಾಕಿ ಮತ್ತೆ ಪುನಃ ಅದನ್ನ ಪುಡಿಯನ್ನ ಮಿಕ್ಸಿಗೆ ಹಾಕಿದಾಗ ಶುದ್ಧ ಕುಂಕುಮ ತಯಾರಾಗುತ್ತೆ. ಇದು ಒಣಗಿದ ನಂತರ ಇದಕ್ಕೆ ಪಚ್ಚಕರ್ಪೂರ ಮತ್ತೆ ತುಪ್ಪ ಹಾಕಿ
ಮತ್ತೆ ಪುನಃ ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡೋದನ್ನ ತೋರಿಸ್ಕೊಡ್ತೇನೆ. ನಿಂಬೆಹಣ್ಣು, ಬೊರಾಕ್ಸ್ ಅಥವಾ ಬಿಳಿಗಾರ ಮತ್ತೆ ಸ್ಫಟಿಕ, ಅರಿಶಿಣ ಇಷ್ಟನ್ನು ಕೈಯಾಡಿ ಇಟ್ಟಂತಹ ಹಿಟ್ಟನ್ನ ನೆರಳಲ್ಲಿ ಒಣಗಿಸ್ಬೇಕು. 4 ದಿವಸಗಳ ನಂತರ ಒಣಗಿಸಿದಾಗ ಈ ರೀತಿಯ ಬಣ್ಣ ಬರುತ್ತೆ. ಇದು ಕುಂಕುಮದ ಪೂರ್ವ ಹಂತದ ಪುಡಿ. ಇದಕ್ಕೆ ಒಣಗಿದ ನಂತರ ಇದಕ್ಕೆ ಸ್ವಲ್ಪ ಕುಂಕುಮ, ಅರಿಶಿಣ ಮತ್ತು ಬಿಳಿಗಾರ ಸ್ಫಟಿಕ ಹಾಕಿ ಒಣಗಿರತಕ್ಕಂಥ ಪುಡಿ ಮತ್ತೆ ಪಚ್ಚಕರ್ಪೂರದ ಜೊತೆಗೆ ಸ್ವಲ್ಪ ತುಪ್ಪ, ಶುದ್ಧ ಆಕಳ ತುಪ್ಪ, ಇಷ್ಟನ್ನ ಹಾಕಿ ಮತ್ತೆ ಪುನಃ ಕೈ ಆಡಬೇಕು. ಅದು ಮಿಕ್ಸಿಯಲ್ಲಿ ಹಾಕಿದ್ರೆ ನಡೆಯುತ್ತೆ. ಹಾಕಿದಾಗ ಕುಂಕುಮದ ಕೊನೆಯ ಹಂತ ತಯಾರಾಗುತ್ತೆ. ಶುದ್ಧ ಕುಂಕುಮ ಧಾರಣೆಗೆ ಸಿದ್ಧವಾಗಿರ್ತದೆ.